ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀವಿ. ಆ್ಯಂಡ್ ನಾವಂತೂ ಮಸ್ತ್ ಅದ್ವಿ. ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ವ್ಲಾಗ್. ಇವಾಗ ಎಲ್ಲನೂ ಕೆಲಸನೂ ಮುಗೀತು, ಎಲ್ಲನೂ ಆಯ್ತು. ಗಿಡ್ಡ ಬೆಳಿಗ್ಗೆ ಬಾಡಿಗೆ ಹೋಗಿದ್ದಾನು, ಅಂದ್ರೆ ಬಾಡಿಗೆ ಒಂದು ಸಪ್ರೇಟ್ ಯಾವುದೋ ಒಂದು ಊರಿಗೆ ಹೋಗೋದೈತಿ, ಅಲ್ಲಿ ಹೋಗಿದ್ದಾನು. ಆ್ಯಂಡ್ ಯಾವಾಗ ಬರ್ತಾನೇನು, ಎಲ್ಲನೂ ಕೆಲಸ ಮುಗಿದೈತಿ, ಎಲ್ಲನೂ ಆಗೈತಿ, ಪೂಜೆನೂ ಆಗೈತಿ. ಅದು ಕುಂಕುಮ ಎಷ್ಟು ಪ್ಯೂರ್ ಅಂತ ಹೇಳ್ತಾರೆ ರೀ, ಬಟ್ ಪ್ಯೂರ್ ಇಲ್ಲರಿ, ಅದು ಕೈಗೆ ಅಂಟಾಕತೈತಿ, ಅಂದ್ರೆ ಕಲರ್ ಕುಂಡಾಗ್ತೈತಿ. ಈಗ ನಿನ್ನೆ ಅದು ಮಮ್ಮಿ ಮನೆಯಾಗಿಂದ ಇದನ್ನು ತೊಗೊಂಬಂದಲ್ಲ, ಡ್ರೆಸ್, ಎಕ್ಸ್ಟ್ರಾ ಡ್ರೆಸ್ ಅಂತ ತೊಗೊಂಬಂದಲ್ಲ, ಅವನ್ನೆಲ್ಲ ಮಡಿಚಿಡ್ಬೇಕೀಗ. ಈ ಬ್ಯಾಗ್ ಐತ್ಲ ಹಿಂಗೆ ಇಟ್ಟೀನಿ ರೀ ಬಂದು ಕೂಡಲೇ, ಯಾಕಂದ್ರೆ ನೈಟ್ ಬರೋದು ಲೇಟ್ ಆತ. ನಿನ್ನೆ ಲೇಟ್ ಅಲ್ಲ, ಅಂದ್ರೆ ಅಡುಗೆ ಮಾಡಿ ಒಂದು ಕೊಡೋದಿತ್ತ, ಆಮೇಲೆ ಅಡುಗೆ ಒಂದು ಮಾಡೋದಿತ್ತಲ್ಲ, ಅದ್ರ ಸಲುವಾಗಿ ನಾನು ಲೇಟ್ ಆಗೈತೆ ಅಂಥೇಳಿ ನಾನು ಜಲ್ದಿ ಎಲ್ಲನೂ ಮಾಡಿಬಿಡ್ತೀನಿ. ಅದಕ್ಕೆ ಈಗ ಎಲ್ಲ ಮುಗಿದ್ರಿ ಕೆಲಸ. ನಾನು ಒಗ್ಯಾನಷ್ಟು ಅದಾವು. ಅವ್ನು ಬಂದಮೇಲೆ ಜಳಕ ಮಾಡ್ತಾನಂತ, ಅದ್ರ ಸಲುವಾಗಿ ಅವ್ನು ಬಂದಮೇಲೆ ಜಳಕ ಮಾಡಿದ್ಮೇಲೆ ಒಗಿಬೇಕಂತ ಕುಂತೇನಿ. ಭಾಳ ಅಂದ್ರೆ ಏನೇನು 11 ಗಂಟೆ 12 ಗಂಟೆಗೆ ಅದು ಬರ್ತಾನು, ಅಷ್ಟು ಮಟ್ಟ ಕುಂಡಿರ್ತೇನೆ ರೀ. ಈ ಫೋನ್ ಹಚ್ಚಿ ಕೇಳತ್ತಂತೇಳ್ರಿ, ಯಾಕೆ ಹೋಗಿದ್ದಾರೆ ಅವರು, ಎಷ್ಟು 6 ಗಂಟೆನೂ ಆಗಿತ್ತು ನೋಡ್ರಿ ಯಾವಾಗ ಹೋಗಿದ್ದಾರೆ. ಫೋನ್ ಹಚ್ಚಿಲ್ಲ ನಾನು, ಅಂದರೆ ಕೆಲಸದಾಗ ಬ್ಯುಸಿ ಇದ್ನಲ್ಲ, ಈಗ ಖಾಲಿ ಆಗಿನ ಅದ್ರ ಸಲ ನೆಟ್ವರ್ಕ್ ಇಲ್ಲ. ಅಲ್ಲೇ ಹೋಗಿದ್ದಾರೆ ಅವರು, ರಾಮನಗರ ಅಂಥೇಳಿ, ಆ ಕಡೆ ಈ ಸೈಡ್ ರೀ, ಖಾನಾಪುರ ಸೈಡ್. ಬರೋ ಮಟ್ಟ ವೇಟ್ ಮಾಡ್ಬೇಕು. ಇವಾಗ ಪೇರು ಹಣ್ಣು ಕಟ್ ಮಾಡಿಕೊಂಡು ಅದಕ್ಕೆ ಉಪಕಾರ ಹಾಕೊಂಬಂದೀನಿ. ಬರ್ರಿ ನನ್ನ ಜೊತೆ ನೀವು ತಿನ್ಬೇಡ್ರಿ. ನಂಗೆ ಹಿಂಗೆ ಡೆಕೋರೇಷನ್ ಮಾಡಿ ತಿನ್ನಕ್ಕೆ ಭಾಳ ಇಷ್ಟ ಆಗೈತೆ, ಅಂದ್ರೆ ಒಂದಿಟ್ಟು ಹೆಚ್ಚಿಗೆನೂ ಹೋಗ್ತೈತೆ ಅದ್ರ ಸಲುವಾಗಿ. ಮಸ್ತ್ ಅದ. 11:30 ಆಗಿ ಹೋತ್ರಿ, ಇನ್ನೂ ಸೂರ್ಯ ಬರಲಿಲ್ಲ. ಹಸು ಆಗೈತಿ ನನಗೆ, ಬರೋ ಮಟ್ಟ ವೇಟ್ ಮಾಡತ್ತೇನೆ ನಾ. ಕಾಲ್ ಮಾಡ್ಬೇಕನ್ನಿ, ಏನು ಮಾಡೋದ್ರಿ, ಕಾಲ್ ಆಗಲ್ಲ ಆಗಲಿಲ್ಲ. ಈಗ ನೋಡ್ತೀನಿ, ನನಗೂ ಗೊತ್ತಾಕೈತಿ ನಿಮ್ಗೆ ನಾವಿಬ್ಬರು ನಿಮಗೆ ನೋಡೋದು ಇಷ್ಟ ಆಕೈತೆ ಅಂತ. ಬಟ್ ಅವು ಗಾಡಿ ಹೊಡ್ತಿರ್ತಾನಲ್ರಿ, ಅದು ಪಾಸಿಬಲ್ ಇರೋಂಗಿಲ್ಲ. ಬಂದಾಗ ತೋರಿಸ್ಬೇಕಾಕೈತಿ. ಎಷ್ಟು ಜನ ಕಮೆಂಟ್ ಆಗತ್ತೈತಿ ಇಬ್ಬರು ಲಾಗ್ ಮಾಡಿರಿ ಅಂತೇಳಿ. ಇಬ್ಬರು ಮಾಡತ್ತೇವ್ರಿ, ಬಟ್ ಸ್ಟಿಲ್ ಇದನ್ನು ಆಗತ್ತೈತಿ ಅಷ್ಟೇ. ಎಲ್ಲದಿ ಎಲ್ಲೇ ಯಾವಾಗ ಬಂದ್ರಿ? ಬರಾಗತ್ತಾನಂತ್ರಿ. ಹಸು ಭಾಳ ಕಟ್ಟಾಗೈತೆ ನನಗೆ. ಮತ್ತು ಅವ್ನು ಬಂದ್ಮೇಲೆ ಜಳಕ ಮಾಡ್ತಾನೇನೋ, ಅರ್ವಿ ಹೋಗಿಬೇಕೇನೋ ಅಂತ ಅಂದ್ಕೊಂಡಿನಿ. ಅವ ಇನ್ನೂ ಬರ್ದಲ್ಲಿ ಲೇಟ್ ಆಯ್ತು, ಅದಕ್ಕೆ ನಾನು ಅರ್ವಿ ಹೋಗಿದ್ರೆ ಮ್ಯಾಲೆ ಮನೆಗೆ ರವನತ್ತವ. ಅವ್ನು ಬಂದ್ಮೇಲೆ ಮತ್ತು ಹೋಗೋದ್ರ ಆಯ್ತು, ಬಿಟ್ಟಿದ್ದು ಅರ್ವಿ ಅಂಥೇಳಿ ಸುಮ್ಮ ಕುಂತೇನ್ರಿ. ಈಗ ನಾನು ಅರ್ವಿ ಹೋಗೋದು ಅವನಿಗೆ ಹಾಕಿ ಬಂದೇನಿ. ಈಗ ಬರೋ ಮಟ್ಟ ವೆಯ್ಟ್ ಮಾಡ್ಬೇಕು. 12 ಗಂಟೆಗೆ ಎದ್ದು ಈಗ ಮಲ್ಕೊಂಡು ಈಗ ಎದ್ದು ರೀ 3:30 ಆಯ್ತು ಹೊಳ್ಳೆ. ಅಯ್ಯಪ್ಪ, ನಾಷ್ಟ ಅದು ಮಾಡಿದ್ದು. ಇವಾಗ ನಾವು ರೆಡಿಯಾಗಿ ಎಲ್ಲಿಗೆ ಹೊಂಟೀವಪ್ಪ ಅಂತಂದ್ರೆ, ಗಿಡ್ಡನ್ ಕೇಳ್ತಾರೆ ಎಲ್ಲಿ ಹೊಂಟೇವಿ? ಬೆಳಗಾವಿಗೆ ರೀ. ನಾವು ಬೆಳಗಾವಿ ಒಳಗೆ ಇರ್ತೀವಿ, ಬಟ್ ಕಡೆ ಬಜಾರ್ ಸಂತಿ ಮಾಡೋ ಅಂದರೆ ಏನಾರ. ಇವತ್ತು ಮಂಗಳವಾರಲ್ಲ, ನನಗೆ ಆ್ಯಕ್ಚುಲಿ ಜಾಕೆಟ್ಸ್ ಬೇಕಾಗಿದ್ದಾವೆ. ಹಿಂಗೆ ಏನೋ ಟಾಪ್ ಮೇಲೆ ಹಾಕೊಳಕ್ಕೆ ಬೇಕಾಗಲ್ಲ, ಜರ್ಕಿನ್ ಕತೆ ಹಂಗೆ ಬೇಕಾಗಿದೆ ಸರ್. ಹೆಂಗೆ ಕಾಣಿಸತ್ತೆ ಹೇಳ್ರಿ ಗೈಸ್. ಅಲ್ಲಿಂದ ಒಂದಿಟ್ಟು ನಮ್ಮ ಮೇಲೇನು ಭಾಳ ಪ್ರೀತಿ ಇದ್ರ ದೃಷ್ಟಿ ತೆಗೆದು. ಓಕೆ, ಆಗ ಸೂರ್ಯ ಕವರ್ ತೊಗೊಳಕ್ಕೆ ಬಂದೆ, ಮೊಬೈಲ್ ಕವರ್. ಹಾಂ, ಇದು ಚಂದ ಅನಿಸ್ತೈತೆ ನನಗೆ. ಹಾಂ, ಏನು ವೈಟ ತೋರ್ತು ತಿನ್ನಕಂತ ಹೇಳಿ ಬಂದು ಮಾಡ್ಲಿಕ್ಕತ್ತಾರ. ಸಿಕ್ಕಾಪಟ್ಟೆ ಹಸು ಅನ್ನೋದಕ್ಕಿಂತ ತಿನ್ಬೇಕಂತ ಅನ್ಸಾಗಿತ್ತು. ಸೊ ಅದಕ್ಕೆ ಈಗ ಎಲ್ಲಿ ಹೋದ್ರು ಬರೀ ಫೋನ ನೋಡೋದಿಲ್ಲ.
ಕಿಲೋ. ವಾಪಸ್ ಮನೆಗೆ ಹೊಂಟಿದ್ರಿ. ಮಸ್ತ್ ಬಗ್ಗಿತ್ತು ಏನಂತಾರ ಹೊಟ್ಟೆ ತುಂಬ ಎಗರಿಸ್ತಿದ್ರಿ. ಇವಾಗ ಮನೆಗೆ ಹೊಂಟಿವ್ರಿ. ಈಗ ಮನೆಗೆ ಹೋಗಿ ಏನು ಮಾಡ್ಬೇಕು ನೋಡ್ಬೇಕಂತ. ಈಗ ಅಂದ್ರೆ ಖಾಲಿನ ಅದ ಸದ್ಯ. ಮಾಡಿ ನೋಡಿ ಹೆಂಗಾಯ್ತು. ಮಾಡು ಮೋಡ ಸೊಪ್ಪು ಬಂದಿವ್ರಿ. ನೋಡಕತ್ತೇವೆ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್. ಆಮೇಲೆ ಏನೇನದಾವ ಎಲ್ಲ ನೋಡತ್ತೀವಿ ಗೈಸ್. ರೆಡಿ. ಒಂದು ಬಾಟ್ಲಿಗೆ 600 ರೂಪಾಯಿ ಏನಂತ ಏನಂತ ನನ್ನ ಸಣ್ಣ ಮೈದ್ನಂದ್ರಿ ಗಾಡಿ ಹೀರೋ ಹೊಂಡ ಅವನ್ರಿ ಒಂದು ರೌಂಡ್ ಹೊಡಕ್ ತಗೊಂಡಿದ್ದೆ. ಯಾವ ಗಾಡಿ ಇದನ್ನ ಡಿವೋ ಅಂಗಡಿ ಹೋದ ನಾವು ಅಪ್ಪ. ಹಾಂ ಅವನ್ ಮ್ಯಾಲದಾನು ಇನ್ನೊಂದ್ಸಲ ಬೆಳಿಗ್ಗೆ ಮಂದಿ ಹೋಗ್ಕೊಡ್ಕ ಎಲ್ಲ ದಂಧೆ ಮುಗಿಸ್ಕೊಂಡ್ ಬಂದ್ಬಿಡ್ತೀವಲ್ಲ. ಹೊಡಿ ಯಾಕ ನೋಡ್ರಿ ಗೈಸ್, ಇದು ಹೆಂಗೆ ಮಾಡ್ಲಿಕ್ಕತ್ತೈತಿ. ಇದು ಓನ್ಯಾಗಿನ ಸ್ಟ್ರೀಟ್ ಡಾಗ್ ರೀ. ಇದ್ದಾಗಿಂದನೂ ಇಲ್ಲೇ ಐತದ. ಆ್ಯಂಡ್ ಕಮೆಂಟ್ ಹಾಕಿರಿ ನಾಯಿದು ಜೊಲ್ ಅದು ಹತ್ತೈತಿ ಅಂಥೇಳಿ. ನೀಟಾಗಿ ಹ್ಯಾಂಡ್ ವಾಶ್ ಮಾಡ್ಕೊಂಡಿರ್ತೇನೆ ರೀ ನಾ. ಸೊ ನನ್ನ ಲಾಗ್ ನೋಡತ್ತಾರ ಗೈಸ್. ಇವಾಗ ಜಸ್ಟ್ ಮನೆಗೆ ಬಂದ್ವಿ ರೀ. 10:30 ಆಯ್ತು. ಯಾಕ ಬಾಗಲ ಹಾಕಕ್ಕೆ ಹೊಂಟಾನ ರಿಕ್ಷಾದ. ಆಮೇಲೆ ಸೂರ್ಯ ಮನ್ಯಾಗಿನವ್ರ ನಮ್ಮ ಅತ್ತಿ ನಮ್ಮ ಮಾವ ಅದು ಜೋಳದ ಹಿಟ್ಟು ಕೊಟ್ಟಾರಿ. ಆಮೇಲೆ ಅಕ್ಕ ಉಪ್ಪಿನಕಾಯಿ ಹಾಕಿ ಕೊಟ್ಟಿರ್ಬೇಕು. ಸೂರ್ಯಗಳ ಅಕ್ಕ, ನಾನು ಅಕ್ಕನ ಅಂತೀನಿ. ಉಪ್ಪಿನಕಾಯಿ ಹಾಕಿ ಕೊಟ್ಟಾರಿ. ಉಪ್ಪಿನಕಾಯಿ ಹಾಕಿ ಕೊಟ್ಟಿದ್ದಾರೆ. ಆಮೇಲೆ ನಮ್ಮ ಮಾವ ಸಂತಿ ಮಾಡ್ಕೊಂಬಂದಿದ್ದರಿ. ಇದ್ರಾಗೆಲ್ಲ ಹಾಕಿ ಕೊಟ್ಟರು. ನಾಳೆ ತೆಗೆದಿಟ್ಕೋತೇನೆ. ಈಗೆಲ್ಲ ಫುಲ್ ಸುಸ್ತಾಗೈತಿ. ಅದಕ್ಕೆ ಮಾವಿನಕಾಯಿನೂ ಕೊಟ್ಟು ಕಳ್ಸ್ಯಾರ ನನಗೆ. ಒಂದು 5 ಮಾವಿನಕಾಯಿ ಕೊಟ್ಟು ಕಳ್ಸ್ಯಾರ. ತಡಿ ಅನ್ನತ್ತೇನೆ. ತಡೀರಿ ತೋರಿಸ್ತಾನೆ. ನನಗಿಷ್ಟ ಅಂಥೇಳಿ ಮಾವಿನಕಾಯಿ ತೊಗೊಂಬಂದಾರೆ. ಇವಾಗ ಎಲ್ಲ ಗಾಳಿ ಹಂಗೆ ಇಡ್ತೀನಿ. ಇದೆಲ್ಲ ಬಿಚ್ಚಿಡ್ಬೇಕು. ಜಸ್ಟ್ ಹಾಸಿಗೆ ಹಾಸಿದ್ನಿ. ಮ್ಯಾಲಿನ ಅರಿವದಾವ. ಮ್ಯಾಲಿನ ಒಗದು ಹಾಕಿದ್ದು ಅದಾವು. ಅವಿನ್ನ ತೊಗೊಂಬರ್ಬೇಕ್ರಿ. ಈಗ ಹೋಗ್ಕೇನು ಮ್ಯಾಲೆ ಅರಿವಿ ತೊಗೊಂಬರಕ್ಕೆ ಹೋಗ್ಕೇನು. ಗಿಡ ಮ್ಯಾಲೆ ಅರಿವಿ ತರಕ್ಕೆ ಹೋಗ್ಬೇಕು. ಬಾ ಹೋಗೋಣ. ಬಾ ಒಂದು 2 ನಿಮಿಷ ನಿಂತು ಬರೋಣ. ಅಲ್ಲೇ ಒಂದಿಟ್ಟು ಗಾಳಿ ಹತ್ತೈತಪ್ಪ. ಎಲ್ಲ ಬಾಂಡೆ ಎಲ್ಲ ತಿಕ್ಕಿದ್ದು. ದೊಡ್ಡ ಪಾಪು ಅಷ್ಟೇ ಐತಿ. ಇನ್ನು ಅನ್ನ ಐತಿ, ಇನ್ನು ಸಾರು ಐತಿ. ನೋಡೋದು ಬೆಳಗಿನ ಮಟ್ಟ ಚಲೋ ಇದ್ರೆ ತಿನ್ನೋದು. ಇಲ್ಲಾಂದ್ರೆ ಮತ್ತೇನು ಮಾಡೋದ್ರಿ. ನಾ ಏನು ವೇಸ್ಟ್ ಮಾಡತ್ತಿಲ್ಲ. ಬಟ್ ಆದರೂ ಮತ್ತು ಹಿಂಗೆಲ್ಲರೇ ಹೋದಾಗ ಮತ್ತು ಮಾಡಿದ್ದು ಹಂಗೆ ಉಳ್ದ ಬಿಡ್ತೈತಿ. ಸೂರ್ಯಮ್ಮ ಮನೆಗೆ ಹೋಗಿದ್ವಿ. ನನ್ನ ಗಂಡನ ಮನೆಗೆ ಹೋಗಿದ್ವಿ. ಸೊ ಅದ್ರ ಸಲುವಾಗಿ ಹಂಗೆ ಉಳಿತ್ರಿ ಅದು. ಸೂರ್ಯ ಬಾತ್ರೂಮ್ ಹೋಗ್ಯಾನೀಗ. ಅವು ಬರೋ ಮಟ್ಟ ಹಿಂಗೆ ಓಡಾಡತ್ತೆ. ನಂಗೆ ಎಷ್ಟು ಶೆಕೆ ಐತಲ್ಲ ಇವತ್ತು. ಯಪ್ಪ ಫುಲ್ ಶೆಕೆ ಐತಿ. ಅಲ್ಲಿ ಎಗ್ ಕರಿ ಮಾಡತ್ತೀನಿಲ್ಲ, ಅವಾಗಂತೂ ಫುಲ್ ಶೆಕಿ ಆಗತ್ತಿತ್ತು. ಬಂದ್ಯಾ? ಈಗ ಒಬ್ಬರು ಮಟ್ಟ ಮ್ಯಾಲೆ ಹೋಗಿ ತರ್ತೇವ್ರಿ. ಮ್ಯಾಲೆ ಹೊಂಟೀವ್ರಿ. ಬರತ್ತಾರ ಸಾಹೇಬ್ರು. ಮ್ಯಾಲೆ ಹೊಂಟೀವಿ. ಅರಿವಿ ತೊಗೊಂಡಿರ್ತೀವಿ. ಅಂದ್ರೆ ನಾವು ಆ್ಯಕ್ಚುಲಿ ಮಧ್ಯಾಹ್ನ ತಗೋಬೇಕಿತ್ತು. ಗಿಡದೊಳಗೆ ಬೀಳ್ತೈತಿ. ತೆಗಿತೇನೆಗಪ್ಪ. ಮಧ್ಯಾಹ್ನ ತೆಗಿಬೇಕಿತ್ತು ರೀ. ಬಟ್ ಟೈಮ್ ಭಾಳ. ಸೊ ಹಾಗಾಗಿ
ಏನು ಮಾಡತ್ತಾರೆ ಹಾಯ್ ಗಾಳಿನೇ ಇರಿದ ಮ್ಯಾಲೆ ನಿಲ್ಬೇಕಂದ್ರು ನೀವು ಅನ್ನಕತ್ತೀರಿ 30 ನಿಮಿಷ ಜಾಸ್ತಿ ಲೆಂತ್ ಇದ್ದಿದ್ದು ವಿಡಿಯೋ ಹಾಕ್ರಿ ಮಾಡಿರಿ ಅಂತ ಹೇಳಿ ಅಷ್ಟು ಆಗಿರ್ತೈತಿ ಆದರೆ ಕಟ್ಟು ಮಾಡಿ ನಮ್ಮ ಏನೇನು ಮಾತಾಡೋದಿರ್ತೈತಿ ಮಾತಾಡಬಾರ್ದಿರ್ತೈತಿ ಅವನ್ನೆಲ್ಲ ಕಟ್ ಮಾಡಿ ದೆನ್ ಆಮೇಲೆ ಅಪ್ಲೋಡ್ ಮಾಡ್ತೀವಿ. ಸೊ ಅದ್ರ ಸಲುವಾಗಿ ಲೆಂತ್ ಕಮ್ಮಿ ಆಗತೈತಿ. ಗಿಡ್ಡ ಕಾಲಿಗೆ ಎಣ್ಣೆ ಹಚ್ಚಾಕತ್ತಾನ್ರಿ. ಯಾಕೋ ಪಾದ ಭಾಳ ಉರಿಯಾಕತ್ತಾವು. ನಿಂಗೂ ಹಚ್ಚಲಿ? ಹ್ಞೂ ಅವ್ನು ನಾ ಹಚ್ತೇನೆ, ನಂಗೆ ಅವ ಹಚ್ತಾನ್ರಿ ಗೈಸ್. ಭಾಳ ಅಂದ್ರೆ ಭಾಳ ಪಾದ ಭಾಳ ಕೆಟ್ಟು ಉರಿಯಾಕತ್ತಾವ. ಯಾಕೋ ಎಷ್ಟು ತ್ರಾಸ ಆಗಾಕತ್ತಾವ, ಕಾಲು ನುಸಾತ. ಸಮಾಧಾನ ಅನಿಸ್ತೈತಿ. ನೀವು ನಿಮ್ಮ ಹೆಲ್ತಿಗೆ ಮಾಡಿರಿ. ವಿಡಿಯೋ ಎಂಡ್ ಮಾಡೋಣ ಇಷ್ಟ. ಏನು ಇವತ್ತಿನ ವ್ಲಾಗ್ದಾಗ ಏನು ಅಷ್ಟೇನು ಫನ್ ಇರಲಿಲ್ಲ, ಬರೀ ನಾವು ತಿರುಗಾಡೋದಾಗೈತಿ, ಅಲ್ಲೇ ಇಲ್ಲಿ ಹೋಗೋದಾಗೈತಿ. ಸೊ ಹಂಗಾಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿರಿ ಆ್ಯಂಡ್ ಬೆಲ್ ಐಕಾನ್ನ ಪ್ರೆಸ್ ಮಾಡಿರಿ. ಆ್ಯಂಡ್ ಹೊಸ ವೀಡಿಯೋಸ್ಗಳು ಬರ್ತಿರ್ತಾವೆ. ಸೊ ಎಂಟರ್ಟೈನ್ಮೆಂಟ್ ವೀಡಿಯೋಸ್ ಅನ್ನತ್ತೀರಿ ಅವನು ಬರ್ತಾವೆ. ಸೊ ಸ್ಟೇ ಟ್ಯೂನ್. ಆ್ಯಂಡ್ ಸೂರ್ಯನ ಕಡೆಯಿಂದ ಅಡುಗೆ ಮಾಡಿಸ್ಬೇಕಂತ ಅನ್ನತ್ತೀನಿ ಯಾವಾಗ ಒಮ್ಮೆ. ಸೊ ನಾ ಹೇಳ್ಕೊಟ್ಟಂಗೆ ಮಾಡ. ಸೊ ನೋಡೋಣ್ರಿ ಅವಾಗ ಎಷ್ಟು ಮಜಾ ಬರ್ತೈತಿ ಇವ್ರು ಕಾಡ್ಸಕ್ಕೆ ಕಿರಿಕಿರಿ ಮಾಡಕ್ಕೆ. ಅಯ್ಯಪ್ಪ.